ಕರ್ನಾಟಕ ಸಂಯುಕ್ತ ರೈತ ಸಂಘದ ಸಾಗರ ಶಾಖೆಗೆ ನೂತನ ಪದಾಧಿಕಾರಿಗಳನ್ನು ನೇಮಿಸಿದ್ದೇವೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಎಂಬಿ ಮಂಜಪ್ಪ ಹಿರೇನೆಲ್ಲೂರವರು ಹೇಳಿದರು. ರೈತರಿಗೆ ಒಂದು ಬೆಳೆದಂತ ಬೆಳೆಗೆ ಒಂದು ಬೆಂಬಲ ಬೆಲೆ ಸಿಗುವಂತದಾಗಲಿ, ಒಂದು ಗುಣಮಟ್ಟದ ವಿದ್ಯುತ್ ಕರೆಂಟ್ ಏನು 6 ತಾಸು ಕೊಡ್ತಾ ಇರೋದಿಲ್ಲ ಅದನ್ನೊಂದು 10 ತಾಸು ಮಾಡಬೇಕು. ಈ ಹಲವಾರು ಯೋಜನೆಗಳು ಮುಂಚೆ ಒಬ್ಬರದೇ ಯೋಜನೆ ಈ ಹಿಂದೆ ನಾವು ಎಲ್ಲ ಸಂಯುಕ್ತ ಸಂಘ ಆಗಿದ್ದರಿಂದ ಎಲ್ಲರ ಜೊತೆ ತೀರ್ಮಾನ ಕೈಗೊಂಡು ಒಂದು ಒಳ್ಳೆ ಹೋರಾಟವನ್ನ ಮಾಡ್ತು. ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತ ಮುಖಂಡ ಹೋರಾಟಗಾರ ಜಿನೇಶ್ ಕುಮಾರ್ ಅವರನ್ನ ಸಾಗರ ತಾಲೂಕು ಸಂಯುಕ್ತ ರೈತ ಸಂಘದ ಗೌರವ ಅಧ್ಯಕ್ಷರನ್ನಾಗಿ ನೇಮಿಸಿದ್ದೇವೆ. ಜೊತೆಗೆ ರೈತ ಯುವ ಮುಖಂಡ ಭದ್ರೇಶ್ ಬಾಳಗೋಡು ಅವರನ್ನು ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಹಾಗೂ ರೈತ ಸಂಘದ ಉಪಾಧ್ಯಕ್ಷರಾಗಿ ಕುಮಾರಗೌಡರು ಶಿರಿವಾಳ ಹಾಗೂ ರಾಮಪ್ಪನವರನ್ನ ಸಂಚಾಲಕರನ್ನಾಗಿ ನೇಮಿಸಿದ್ದೇವೆ. ಚಂದ್ರಶೇಖರ ತಟ್ಟೆಕೊಪ್ಪ ಅವರು ಸಂಯುಕ್ತ ರೈತ ಸಂಘದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು. ನೂತನ ಪ್ರಧಾನ ಕಾರ್ಯದರ್ಶಿ ಭದ್ರೇಶ್ ಬಾಳಗೋಡು ಮಾತನಾಡಿ, ಸಾಗರ ತಾಲೂಕಿನಲ್ಲಿ ರೈತ ಸಂಘದಿಂದ ರೈತರ ಪರವಾದ ಹೋರಾಟವನ್ನು ಮುಂದುವರಿಸುತ್ತೇವೆ. ತಾಲೂಕಿನ ಮಾದರಿ ಆದರ್ಶ ಹೋರಾಟಗಾರರಾದ ಎಚ್.ಎಲ್. ಗೌಡರು, ಎಚ್. ಗಣಪತಿಯಪ್ಪ, ಕೆ.ಜಿ. ವಡಿಯರ್ ಅವರ ಮಾದರಿಯನ್ನ ಆದರ್ಶಗಳನ್ನು ಅಳವಡಿಸಿಕೊಂಡು ಸಂಯುಕ್ತ ರೈತ ಸಂಘ ಹೋರಾಟ ನಡೆಸುತ್ತದೆ ಎಂದರು. ರೈತ ಸಂಘ ಸಾಗರದ BH ರಸ್ತೆಯಲ್ಲಿ ಕಚೇರಿಯನ್ನ ಸ್ಥಾಪಿಸಿದ್ದು, ರೈತರ ಸಮಸ್ಯೆಗಳಿಗೆ ಹೋರಾಟದ ಮೂಲಕ ಸ್ಪಂದಿಸುವ ಕಾರ್ಯವನ್ನ ಪರಿಣಾಮಕಾರಿಯಾಗಿ ಮುಂದುವರಿಸುತ್ತೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಜಯಲಕ್ಷ್ಮಿ, ಸಂಯುಕ್ತ ರೈತ ಸಂಘದ ಗೌರವಾಧ್ಯಕ್ಷ ಜಿನೇಶ್ ಕುಮಾರ್, ಉಪಾಧ್ಯಕ್ಷರಾದ ಕುಮಾರ್ ಗೌಡರು, ದೇವು ಆಲಳ್ಳಿ, ರಮೇಶ್ ಐಗಿನಬೈಲು, ಬೇಬಿ, ರವೀಂದ್ರ, ಚಂದ್ರಶೇಖರ್ ತಟ್ಟೆಕೊಪ್ಪ, ಪ್ರತಾಪ್ ಚಿಪ್ಳಿ ಮತ್ತು ಹೊಯ್ಸಳ ಗಣಪತಿಯಪ್ಪ ಹೀಗೆ ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.